ಓಲೋರು ಇದ್ದರಿಗೆ ಮಾತ್ರ ಮಾಹಿತಿ ಕೊಡ್ತಾರೆ, ಬಂದರೆ ಮಾತ್ರ ಮಾಹಿತಿ ಕೊಡೋದು, ಅವ್ರು ಕೊಡ್ತಾ ಇದ್ದಾರೆ. ಇವೆಲ್ಲ ಮಾಹಿತಿ ಕೊಡ್ತಾ ಇದ್ದಾರಲ್ವಾ, ಅದನ್ನೇ ಹೇಳ್ತೀನಿ ಇದಿರೋದು ಅಷ್ಟೇ. ಕೃಷಿ ಅಧಿಕಾರಿಯಾಗಿ 1.5 ವರ್ಷ ಆಯಿತು. ಈಗ ಹೊಸದಾಗಿ ಜಲಾನಯ ಅಭಿವೃದ್ಧಿ ಮೂಲಕ ಬರಗಾಲ ತಡೆಗಟ್ಟುವಿಕೆ ಅನ್ನೋ ಒಂದು ವಾಟರ್ ಶೆಡ್ ಪ್ರೋಗ್ರಾಮ್ ನಮ್ಮ ಹೋಬಳಿ ಬಂದಿದೆ. ಇದರಲ್ಲಿ 4 MC ವಾಟರ್ ಶೆಡ್, ಮೈಕ್ರೋ ವಾಟರ್ ಶೆಡ್ ಅಂತ ಬರ್ತದೆ. ಇದರಲ್ಲಿ ಜೈಪುರ ಒಂದು, ಮತ್ತು ಅಕ್ಕಿರಾಂಪುರ, ಮತ್ತು ಆಮೇಲೆ ಸೋಂಪುರ, ಚಿಕ್ಕನಹಳ್ಳಿ, ಬೈಚಾಪುರ, ಇದು 4 MCಯಲ್ಲಿ ರೆಡ್ಡಿಹಳ್ಳಿ 4 ಮೈಕ್ರೋ ಶೆಡ್ ವಾಟರ್ ಶೆಡ್ ಅಂತ ಏರಿಯಾ ಇದು ಮಾಡಿದ್ದಾರೆ. ಅದರಲ್ಲಿ ಆ ವಾಟರ್ ಶೆಡ್ಗೆ ಏರಿಯಾದಲ್ಲಿ ಎಷ್ಟು ಹಳ್ಳಿಗಳು ಬರ್ತಾವೋ ಅಷ್ಟು ಹಳ್ಳಿನೂ ಈಗ ಸರ್ವೆ ಕಾರ್ಯ ಮಾಡ್ತಾ ಇದ್ದಾರೆ. ಈ NGO ಇಂದ ಅವ್ರು ಮಾಡ್ತಾ ಇದ್ದಾರೆ. ನಿಮ್ಮ ಮನೆಗೂ ಬರ್ತಾರೆ. ಅವರು ಇನ್ನೂ ಆಲ್ಮೋಸ್ಟ್ ಕೆಲವು ಮುಗಿಸಿದ್ದಾರೆ. ಇನ್ನೂ ಸರ್ವೆ ಆಗದೆ ಅನ್ನೋ ಯಾರು ಇದ್ದರೆ ಇವ್ರು ಬಂದಾಗ ಸರಿಯಾದ ಮಾಹಿತಿ ಕೊಡಿ. ಅವರಿಗೆ ಪಾನಿ ಆಧಾರ್ ಕಾರ್ಡು ಏನಿದೆ ಅದು, ಮತ್ತು ಅವರು ಸಂಘಗಳು ಮಾಡ್ತಾರೆ. ಇನ್ನು ಮುಂದೆ ಚಟುವಟಿಕೆಗಳು ಇನ್ನೂ 5 ವರ್ಷ ಇದು ಪ್ರೋಗ್ರಾಮ್ ರನ್ ಆಗುತ್ತೆ. ನಿಮ್ಮ ಜಮೀನಲ್ಲಿ ಏನೇನು ಮಾಡಿಸ್ಕೋಬೇಕು, ನಿಮ್ಮ ಜಮೀನು ಆಗ್ತದೆ, ಒಂದು ಕೃಷಿ ಹೊಂಡ ಮಾಡಿಸ್ಕೋಬೇಕಾ, ಒಡ್ಡಿ ಬಜಾರ್ ಮಾಡಿಸ್ಕೋಬೇಕಾ, ಅಥವಾ ಚೆಕ್ ಡ್ಯಾಮ್ಗಳು ನಿಮ್ಮ ನೀರು ದಾರಿ ಹರಿತಾ ಇರುತ್ತೆ, ಅಲ್ಲಿ ಚೆಕ್ ಡ್ಯಾಮ್ ಮಾಡೋ ಅಂಥದ್ದು, ತಡೆಗೋಡೆಗಳು ನಿರ್ಮಾಣ ಮಾಡೋ ಅಂಥದ್ದು, ಇವೆಲ್ಲ ಎಸ್ಟಿಮೇಟ್ ಮಾಡ್ತಾರೆ. ಈ ವರ್ಷ ಎಂಡಿಗೆ ಅಥವಾ ಮುಂದಿನ ವರ್ಷದಲ್ಲಿ ಎಸ್ಟಿಮೇಟನ್ನು ಮಾಡ್ತಾರೆ. ಅವರು ಎಲ್ಲೆಲ್ಲಿ ಮಾಡ್ಬೋದು ಆ ಸ್ಪಾಟ್ ವಿಸಿಟ್ ಮಾಡ್ತಾರೆ. ಇವಕ್ಕೆಲ್ಲ ನಿಮ್ಮ ಸಹಕಾರ, ಮತ್ತು ನಿಮ್ಮ ಏನೇನಿದೆ ನಿಮ್ಮ ಜಮೀನಲ್ಲಿ, ನೀವು ಎಷ್ಟು ಜಮೀನ್ದಾರಿದೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ, ನೀವು ಹಸು ಸಾಕಿದ್ದೀರಾ, ಕೋಳಿ ಸಾಕಿದ್ದೀರಾ, ಮತ್ತು ನಿಮ್ಮ ಎಷ್ಟು ಜಮೀನಿದೆ, ಎಷ್ಟು ಆದಾಯ ಬರ್ತಿದೆ, ಏನೇನು ಬೆಳೆ ಬೆಳೀತಿದೆ ಅನ್ನೋಕ್ಕೆ ಈಗ ಸರ್ವೆ ಸ್ಟಾರ್ಟ್ ಆಗಿದೆ. ಸರ್ವೆ ಮಾಡಿದ್ದಾರೆ. ಇನ್ನು ಯಾರು ಮಾಡಿಸಿಲ್ಲ ಅನ್ನೋರು ನಿಮ್ಮ ಅಕ್ಕಪಕ್ಕ ಊರಿನವರು ಗೊತ್ತಿದ್ರೆ ಅವ್ರಿಗೆ ಮಾಹಿತಿ ಕೊಡಿ. ಸರ್ವೆ ಮಾಡಿ ಅದರ ಮುಖೇನ ಏನು ನಿಮ್ಮ ಹಳ್ಳಿ ಕೊಡ್ಬೋದು, ನಿಮ್ಮ ಹಳ್ಳಿ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಅವರು ವರದಿ ಕೊಡ್ತಾರೆ. ವರದಿಗೋಸ್ಕರ ಅವ್ರು ಸರ್ವೆ ಮಾಡ್ತಿದ್ದಾರೆ. ಈ ಏರಿಯಾಗೆ ಈ ವಾಟರ್ಶೆಡ್ ಏರಿಯಾ ಅಂತ ಬಂದಿದೆಯಲ್ಲ, ಆ ಏರಿಯಾ ಕವರ್ ಆದ ಹಳ್ಳಿಗಳು ಮತ್ತು ಆ ಸರ್ವೆ ನಂಬರ್ಗಳು ಮಾತ್ರ ಮಾಡ್ತಾರೆ. ಎಲ್ಲದು ಈಗ ಅರ್ಸಾಪುರ ತಾಂಡ್ರೆ ಸ್ವಲ್ಪ ಒಂದು 15 ಸರ್ವೆ ನಂಬರ್ ಮಾತ್ರ ಕವರ್ ಆಗ್ತದೆ. ಆ 15 ಸರ್ವೆ ಮಾತ್ರ ಸರ್ವೆ ಮಾಡ್ತಾರೆ. ಯಾರು ಜಮೀನಿದ್ದಾರೆ ಅವ್ರ ಸರ್ವೆ ಮಾತ್ರ ಇದಕ್ಕೆ ಇನ್ಕ್ಲೂಡ್ ಆಗ್ತಾರೆ. ಎಲ್ಲರೂ ಇನ್ಕ್ಲೂಡ್ ಆಗಲ್ಲ. ಅರ್ಸಾಪುರ